ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ದೋಸೆ ಚಟ್ನಿ ಮಾಡೋಣ. ನೆನೆಸೋದು ಬೇಡ, ರುಬ್ಬೋದು ಬೇಡ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ದೋಸೆ ಮಾಡ್ತಾಯಿದ್ದೀವಿ. ನೆನೆಸೋದು ಬೇಡ, ರುಬ್ಬೋದು ಬೇಡ. ನೋಡಿ, ಭಾಳ ಈಸಿಯಾಗಿ ದೋಸೆ ಮಾಡ್ಕೊಬೋದು. ಅಕ್ಕಿ ಹಸಿಟ್ಟು ಅರ್ಧ ಕಪ್ಪು, ಅವಲಕ್ಕಿ ಅರ್ಧ ಕಪ್ಪು, ಚಿರೋಟಿ ರವೆ ಅರ್ಧ ಕಪ್ಪು, ಮೈದಾ ಅರ್ಧ ಕಪ್ಪು, ಮೊಸರು ಒಂದು 3/4 ಕಪ್ಪಷ್ಟು. ನೋಡಿ, ಇವಾಗ ಅಕ್ಕಿ ಹಸಿಟ್ಟು ಹಾಕೊಳ್ಳಿ. ಮೈದಾ ಹಸಿಟ್ಟು ಹಾಕೊಳ್ಳಿ. ಚಿರೋಟಿ ರವೆ ಹಾಕೊಳ್ಳಿ. ಅವಲಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ. ಇದನ್ನು ಅವಲಕ್ಕಿನ ಈ ರೀತಿ ಪೌಡ್ರ್ ಮಾಡ್ಕೊಂಡ್ಬಂದಿದ್ದೀವಿ. ಅದನ್ನು ಇದರಲ್ಲಿ ಸೇರಿಸಿ ನೋಡಿ. ಕ್ಯಾರೆಟು, ಈರುಳ್ಳಿ ಒಂದು, ಕ್ಯಾರೆಟು, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ 3, ಶುಂಠಿ, ಸಬ್ಬಕ್ಕಿ ಸೊಪ್ಪು ಇವನ್ನೇ ಎಲ್ಲ ಇದರಲ್ಲಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇವಾಗ ಮೊಸರನ್ನ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಸ್ವಲ್ಪ ಮೆಣಸು ಪೌಡ್ರು, ಸ್ವಲ್ಪ ಜೀರಿಗೆ ಪುಡಿ, ಎಲ್ಲ ಹಾಕಿ ಇವಾಗ ನೀರನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀವಿ. ಒಂದು 20 ನಿಮಿಷ ಇದನ್ನು ತಟ್ಟೆ ಮುಚ್ಚಿ ಇಕ್ಬಿಡಿ. ಅದು ಅಲ್ಲಿ ತನಕ ಸೆಟ್ ಆಗುತ್ತೆ. ದೋಸೆಗೆ ನೋಡಿ ಚಟ್ನಿ ಮಾಡೋಣ. ಕೊಬ್ಬರಿ, ಹುರ್ಗಡ್ಲೆ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಇವಾಗ ನೋಡಿ, ಚಟ್ನಿಗೆ ಒಗ್ಗರಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಸಾಸಿವೆ, ನೋಡಿ ಸಾಸಿವೆ ಎಲ್ಲ ಚಟಪಟ ಅಂತ ಇದೆ. ಕರಿಬೇವು, ನೋಡಿ ಕರಿಬೇವೆಲ್ಲ ಫ್ರೈ ಆಗಿದೆ. ಇವಾಗ ಇದು ತಣ್ಣಗಾದ್ಮೇಲೆ ಚಟ್ನಿನ ಇದರಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ಚಟ್ನಿ ರುಬ್ಕೊಂಡಿದ್ವಿ, ತಣ್ಣಗಾಗಿದೆ. ಇದು ಇದರಲ್ಲಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ದೋಸೆ ಹಾಕೋಣ. ಈ ರೀತಿ ಫಸ್ಟು ಎಣ್ಣೆ ಹಾಕೊಳ್ಳಿ. ಇದನ್ನ ಸಿಮ್ ಮಾಡಿ ಸ್ವಲ್ಪ.
ಈ ರೀತಿ ಎರಡು ಸೈಡೂ ಬೇಯಿಸಬೇಕು. ನೋಡಿ, ಎರಡು ಸೈಡು ಆಗಿದೆ. ನೋಡಿ ಈ ರೀತಿ ತಿರುಗಿಸ್ಕೊಡಿ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಚಟ್ನಿ ಜೊತೆ ಸವಿಯಲು ಸಿದ್ಧವಾಗಿದೆ. ನೆಂಟರೆಲ್ಲ ಬಂದರೆ ಬೇಗ ಮಾಡ್ಕೊಬೋದು. ಈಸಿಯಾಗಿ ಇನ್ಸ್ಟೆಂಟ್ಸ್ ದೋಸೆ ಮಾಡುವ ಅತಿ ಸುಲಭವಾಗಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.